ಮಡಿಕೇರಿಯಲ್ಲಿ ಸಹಾಯಕ ಸಂಚಾರಿ ಠಾಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಐಪಿ ನಂದಾ ಅವರು ಕುಶಾಲನಗರಕ್ಕೆ ವರ್ಗಾವಣೆಗೊಂಡಿರುವ ಹಿನ್ನೆಲೆ ಅವರನ್ನ ಮಡಿಕೇರಿ ನಗರ ಆಟೋ ಮಾಲೀಕ ಚಾಲಕರ ಸಂಘದಿಂದ ಬೀಳ್ಕೊಡಲಾಯಿತು. ಮಡಿಕೇರಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಂದಾ ಅವರನ್ನ ಸಂಘದ ಪದಾಧಿಕಾರಿಗಳು ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊಟ್ರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಹಾಯಕ ಸಂಚಾರಿ ಠಾಣಾಧಿಕಾರಿ ಐಪಿ ನಂದಾ, ಸರ್ಕಾರದ ಇಲಾಖೆಗಳಲ್ಲಿ ವರ್ಗಾವಣೆ ಸಾಮಾನ್ಯ. ಮಡಿಕೇರಿಯಲ್ಲಿ 4.5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಅನುಭವ ಅವಿಸ್ಮರಣೀಯವಾಗಿ ಉಳಿಯಲಿದೆ. ಇಲ್ಲಿನ ಜನತೆ ಅಗತ್ಯ ಸಹಕಾರ ನೀಡಿದ್ದಾರೆ ಎಂದರು. ವರ್ಗಾವಣೆ ನಮ್ಮಲ್ಲಿ ಇಲಾಖೆಯಲ್ಲಿ ಯಾವುದೇ ಸರ್ಕಾರ ಇಲಾಖೆಯಲ್ಲಿ ಸರ್ಕಾರ ನೌಕರರಿಗೆ ಅದು ಸಾಮಾನ್ಯವಾಗಿರ್ತದೆ. ಪ್ರತಿಯೊಬ್ಬರಿಗೂ ವರ್ಗಾವಣೆ ಅಂತ ಹೇಳೋದು ಇದೇ ಇರ್ತದೆ, ಇಷ್ಟು ವರ್ಷ ಅಂತ ಹೇಳೋದು. ಅದೇ ರೀತಿ ನನಗೂ ಅದೇ ರೀತಿ 4.25 ವರ್ಷ ಮಡಿಕೇರಿ ಸಂಚಾರಿ ಠಾಣೆಯಲ್ಲಿ ಎಸ್ ಐ ಕರ್ತವ್ಯ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ತಾವುಗಳು ಅತಿ ಗೌರವ, ಅತಿ ಬೆಂಬಲ ನೀಡಿ ನನ್ನೊಂದಿಗೆ ಸಹಕರಿಸಿರ್ತೀರ. ನಿಮಗೆ ಎಷ್ಟು ಈ ಸಂದರ್ಭದಲ್ಲಿ ಎಷ್ಟು ಚಿರಋಣಿ ಅಂತ ಹೇಳಿದ್ರು ನನಗೆ ಕಮ್ಮಿನೇ. ಯಾಕಂದರೆ ಪ್ರತಿಯೊಬ್ಬರು ಅವರು ಇವರು ಅಂತ ಹೇಳೋದಿಲ್ಲ. ಯಾರಿಗೂ ಕೆಲವು ನಮ್ಮ ಕಡೆ ಮಾತ್ರ ತಪ್ಪಾಗಿರ್ಬೋದು, ಕ್ಷಮೆ ಇರಲಿ. ಕೆಲವು ಉದಾಹರಣೆಗೆ ಇರುತ್ತೆ, ನಮ್ಮ ಹರೀಶ್ ಅವರು ಕಾಲ್ ಮಾಡಿದ್ರು, ಹರೀಶ್ ಯಾರು ಗೊತ್ತಾಗಿರೋದು ನಾನು ಸ್ವಲ್ಪ ಕಿರ್ಚಾಡ್ರೆ, ಅದು ನಮ್ಮ ಸ್ವಭಾವ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಯಾವುದೋ ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡಿರೋದಲ್ಲ. ಏನಾದರೂ ಬೈ ಚಾನ್ಸ್ ಏನಾದರೂ ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಗೊತ್ತಿದ್ದು ಗೊತ್ತಿರೋದು ಕೈ ತಪ್ಪಿನಲ್ಲಿ ಎಲ್ಲ ಕಡೆ ತಪ್ಪಾಗಿರ್ತದೆ. ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿರ್ತೀನಿ, ಆದರೂ ಗೊತ್ತಿದ್ದು ತಪ್ಪಾಗಿರ್ತದೆ, ಕ್ಷಮೆ ಇರಲಿ. ನಿಮ್ಮ ಪ್ರೀತಿಗೆ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲೋದಿಲ್ಲ. ಯಾಕಂದರೆ ಮೇಲಪುರ ನಾವು ಚಿಕ್ಕ ಸ್ಕೂಲ್ಗೆ ಹೋಗ್ತಿರೋದು ಮೇಲಪುರ ನೋಡ್ತಿದ್ವಿ. ಅವರು ಅದೇ ರೀತಿ ಗೌರವ ಕೊಡ್ತಿದ್ದಾರೆ, ಅದೇ ರೀತಿ ನಾವು ಗೌರವ ಕೊಡ್ತಿದ್ವಿ. ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಸಮಾಜ ಆಗೋದು. ಏನು ಮಾಡಬೇಕು, ಎಲ್ಲ ಒಂದು ಒಟ್ಟಿಗೆ ಸೇರಿದ್ರೆ ಆಗೋದು. ನಾವು ನೀವು ಆಟೋ ಡ್ರೈವರು, ನೀವು ಕಾರ್ ಡ್ರೈವರು, ಕಾರ್ ಚಾಲಕರು ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಎಲ್ಲ ಸಮಾಜದಲ್ಲಿ ಎಲ್ಲರೂ ಒಂದು ಕೂಡಿ ಹೋದರೆ ಒಂದು ಸಮಾಜ ಸುಧಾರಣೆ ಆಗೋದು. ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ಇರಲಿ, ಇದೇ ರೀತಿ ಇರಲಿ. ಇವತ್ತೊಂದು ನೀವು ಕರೆದು ನನಗೆ ಒಂದು ಸನ್ಮಾನ ಮಾಡಿದ್ದಕ್ಕೆ, ಏರ್ಪಾಡು ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೂ ಕೊರಬೇಕುಗಳಾದ ಕಾರಣ ಇದು ತಪ್ಪ ಸದಾ ನಿಮಗೆ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನನ್ನೊಂದು 2 ಮಾತನ್ನು ಮುಗಿಸುತ್ತಾ ಎಲ್ಲರಿಗೂ ವಂದನೆ ಹೇಳ್ತಿದ್ದೀನಿ. ಆಟೋ ಮಾಲೀಕರ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ಮೇದಪ್ಪ ಮಾತನಾಡಿ, ನಂದಾ ಅವರು ಪೊಲೀಸ್ ಪದವಿಗೆ ತಕ್ಕಂತೆ ನಿಷ್ಠೆಯಿಂದ ಕೆಲಸ ನಿರ್ವಹಿಸಿದ್ದಾರೆ. ಕೆಲವೊಮ್ಮೆ ಟ್ರಾಫಿಕ್ನಲ್ಲಿ ನಿಂತು ವಾಹನ ದಟ್ಟಣೆ ನಿಯಂತ್ರಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಸಂಚಾರಿ ನಿಯಮಗಳ ಬಗ್ಗೆ ವಾಹನ ಸವಾರರಿಗೆ ತಿಳುವಳಿಕೆ ಮೂಡಿಸಿದ್ದಾರೆ. ಎಲ್ಲರನ್ನೂ ಸಮಾನರಾಗಿ ಕಾಣ್ತಾ ಇದ್ದ ಅಧಿಕಾರಿ ಮಡಿಕೇರಿಯಿಂದ ವರ್ಗಾವಣೆಗೊಂಡಿರುವುದು ಬೇಸರ ತಂದಿದೆ ಎಂದರು. ವಿಶೇಷವಾಗಿ ಹೇಳುತ್ತದೆ ಏನಂದರೆ, ಯಾವುದೇ ಒಂದು ಅಧಿಕಾರಿಗಳು ಟ್ರಾನ್ಸ್ಫರ್ ಆಗೋದು ಸಹಜ. ಸರ್ಕಾರದಲ್ಲಿ ಆಗಲೇ ಅವರೇನು ಸರ್ಕಾರದ ನಿಯಮ ಟ್ರಾನ್ಸ್ಫರ್ ಆಗ್ತದೆ, ಹೋಗಲೇಬೇಕು, ಒಂದಲ್ಲ ಒಂದು ಊರಿಗೆ ಹೋಗಲೇಬೇಕು, ಅವರು ಕರ್ತವ್ಯ. ಆದರೆ ಒಬ್ಬ ವ್ಯಕ್ತಿಗೆ ಹೋಗ್ತಾನೆ. ಈಗ ನಮಗೆ ನಮ್ಮ ಕುಟುಂಬದಲ್ಲೇ ಅತಿಯಾಗಿ ಪ್ರೀತಿ ವಿಶ್ವಾಸದಲ್ಲಿ ಒಬ್ಬರಿದ್ದು ನಮ್ಮನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದವರು, ಈಗ ನಮ್ಮ ಕಾಳಜಿ ವಹಿಸ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಅಕಸ್ಮಾತ್ ಇಲ್ಲ ಕಣ್ಮರೆ ಆದರು ಅಂತ ಹೇಳಿದಾಗ ಆ ಕುಟುಂಬದಲ್ಲಿ ಎಷ್ಟೊಂದು ವೇದನೆ ಉಂಟಾಗುತ್ತೋ ಅದೇ ಥರ ವೇದನೆ ಉಂಟು. ನಗರದಿಂದ ಒಬ್ಬರು ASI ಹೋಗ್ತಿದ್ದಾರೆ ಅಂತ ಹೇಳುವಾಗ ಇಷ್ಟೊಂದು ವೇದನೆ ಇತ್ತು ನಗರದಿಂದ. ಇದು ಕೇವಲ ಒಂದು ಆಟೋ ಚಾಲಕ ಸಂಘ ಮಾತ್ರ. ಇವತ್ತು ನಾವು ಸಮಾಜದಲ್ಲಿ ನೋಡಿರ್ಬೋದು, ಇವತ್ತು ಇವ್ರನ್ನ ರೋಟರಿ ಸಂಸ್ಥೆಯವರು ಕರೆದು ಸನ್ಮಾನಿಸಿ ನೋಡಿದ್ದೀವಿ.
ಒಬ್ಬರು ಲಯನ್ಸ್ ಕ್ಲಬ್ ಸಂಬಂಧಿಸಿದೆ, ಆ ಚಾಲಕರು ಸನ್ಮಾನಿಸ್ತಾರೆ, ನಾವು ಸನ್ಮಾನಿಸ್ತೀವಿ. ಯಾಕೆಂದರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಒಬ್ಬ ಕೆಲಸ ಮಾಡಬೇಕೆಂದರೆ ಅದು ಕೆಲವು ವ್ಯಕ್ತಿಗಳಿಂದ ಸಾಧ್ಯ. ಈಗ ಪೊಲೀಸ್ ಅಂತ ಹೇಳಿದ್ರೆ ಅದರ ಅರ್ಥವೇ ಬೇರೆ ಇದೆ. ಒಂದೊಂದು ಶಬ್ದಕ್ಕೂ ಪೊಲೈಟ್ನೆಸ್, ಒಬಿಡಿಯನ್ಸ್, ಈ ಥರ ಪ್ರತಿಯೊಂದು ಒಂದೊಂದು ಅಕ್ಷರಕ್ಕೆ ಒಂದೊಂದು ಇದಿದೆ. ಅದನ್ನಿಟ್ಟೆ ಅವ್ರನ್ನ ಪೊಲೀಸ್ ಅಂತ ಇದ್ದೇವೆ. ಆದರೆ ಅಕ್ಷರಗಳಿಗೆ ಚಾಚು ತಪ್ಪದೆ ಕಾರ್ಯನಿರ್ವಹಿಸಿದ ವ್ಯಕ್ತಿ ಅಂತ ಹೇಳಿದ್ರೆ ನನ್ನ ಒಂದು 43-44 ವರ್ಷದ ಇತಿಹಾಸದಲ್ಲಿ ನೋಡ್ಕೊಂಡು ನಾನು ನೋಡಿದ್ದೀನಿ. ಮಡಿಕೇರಿ ನಗರಕ್ಕೆ ಅದೆಷ್ಟೋ SIಗಳು, ಎಷ್ಟೋ SP ಗಳು ಬಂದರು, ಎಷ್ಟೋ ಪೊಲೀಸರು ಬಂದರು. ಕೆಲವರಿಗೆ ತನ್ನ ಮೇಲೆ ಆ ಯೂನಿಫಾರ್ಮ್ ಬಿದ್ದುಕೊಳ್ಳೆ ನಾನೇನು ವಿಶೇಷವಾದ ವ್ಯಕ್ತಿ ಅಂತ ಅನುಭವಿಸ್ಕೊಂಡು ವರ್ತಿಸ್ತಾರೆ, ವಿಶೇಷ ರೀತಿಯಲ್ಲಿ ವರ್ತಿಸ್ತಾರೆ. ಈ ಸಮಾಜವನ್ನು ಕಾಣೋ ದೃಷ್ಟಿಯೇ ಬೇರೆ. ನಿನ್ನೆ ಮೊನ್ನೆ ಆಗಿ ಅವ್ರ ಕೆಲಸಕ್ಕೆ ಸೇರಿದವರು. ಇವತ್ತು ಅವನು ಒಬ್ಬ 68-70 ವರ್ಷದ ಒಬ್ಬ ಡ್ರೈವರ್ ಓಡಿಸ್ತಾ ಇದ್ದಾನೆ. ಬಾರೋ ಹೋಗುವಂತ ಒಂದು ಆದರೆ ಸಮಾಜದಲ್ಲಿ ಅವನ ವಯಸ್ಸಿಗೆ ಬೆಲೆ ಕೊಡಬೇಕು, ಈ ಥರ ಇದು ಅವರಿಗೆ ಬರದೇ ಇಲ್ಲ. ಆದರೆ ಅದನ್ನೆಲ್ಲವನ್ನು ಮರೆಯಾಗಿ ಪ್ರತಿಯೊಬ್ಬರಲ್ಲೂ ತನ್ನ ಒಂದು ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ತಾನು ಹೇಗೆ ಬೆಳಿಬೇಕು, ಮುಂದೆ ಸಮಾಜದಲ್ಲಿ ಹೇಗೆ ಇರಬೇಕು ಒಬ್ಬ ಪೊಲೀಸ್ ಅಂತ ಅವರನ್ನು ತೋರಿಸಿಕೊಟ್ಟು. ಮತ್ತು ಅವರು ಟ್ರಾಫಿಕ್ಕಿಗೆ ಬಂದ ಮೇಲೆ ನಮ್ಮನ್ನು ಕಾಣಿಸ್ತಿರುವ ವ್ಯಕ್ತಿ ಏನೆಂದರೆ ಇವತ್ತರೆಗೂ ಯಾವುದೇ ಒಬ್ಬ SI ನಿಂತು ಅಥವಾ ASI ನಿಂತು ಟ್ರಾಫಿಕನ್ನು ಸಿಗ್ನಲ್ ಕೊಟ್ಟಿದ್ದು ನನ್ನ ಇದರಲ್ಲಿ ಕಂಡುಹಿಡಿದಿದೆ. ಇವರು ಬಂದ ಮೇಲೆ ಪೊಲೀಸರು ಎಲ್ಲೋ ಮೊಬೈಲ್ ಇರ್ತಾರೆ, ಎಲ್ಲೋ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆದರೆ ಇವರು ಸಡನ್ಲಿ ಆ ಟ್ರಾಫಿಕ್ ಜಾಮ್ ಆಯ್ತು ಅಂದ್ರೆ ಸರ್ಕಲ್ ನಿಂತ್ಕೊಂಡು ಎಲ್ಲಿಗೆ ಸಿಗ್ನಲ್ ಕೊಟ್ಕೊಂಡು ಎಲ್ಲರೂ ಅವಾಯ್ಡ್ ಮಾಡ್ತಾರೆ. ಇವತ್ತು ಅದನ್ನು ನೋಡಿ ಕೆಲವು ASIಗಳು ಸ್ವಲ್ಪ ನಿಲ್ಲಕ್ಕೆ ಅಭ್ಯಾಸ ಮಾಡಿದ್ದಾರೆ ಸ್ವಲ್ಪ ಜನ. ಅಂದರೆ ಪ್ರತಿಯೊಬ್ಬರಿಗೆ ಒಂದು ಮಾರ್ಗದರ್ಶನ ಮಾಡಿ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಪೊಲೀಸ್ ಅಂತ ಹೇಳಿದ್ರೆ ಕೇವಲ ದುರಂಕಾರದ ವರ್ತನೆ ಅಲ್ಲ, ಸಮಾಜವನ್ನು ಒಂದುಗೂಡಿಸಿ ಒಂದು ಸಮಾಜದೊಟ್ಟಿಗೆ ನಾವು ಒಂದಾಗಿ ಬೆಳೆಯುವಂಥದ್ದು ನಮ್ಮ ಕರ್ತವ್ಯ ಅಂತ ಅವರನ್ನು ನಾವು ತೋರಿಸಿಕೊಡ್ತೀವಿ. ಇವತ್ತು ಅವರು ಹೋಗ್ತಿದ್ದಾರೆ ಅಂತ ಹೇಳುವಾಗ ಪ್ರತಿಯೊಬ್ಬರಿಗೂ ಒಂದು ಅನುಭವವಾಯಿತು. ಇದರಲ್ಲಿ ಅವರ ಯಾವ ಸರ್ಕಾರಿ ಅವರ ಮೇಲಧಿಕಾರಿಗಳ ವೈಯಕ್ತಿಕ ಏನಾದರೂ ಒಂದು ಕಾನೂನಿಂದ ಟ್ರಾನ್ಸ್ಫರ್ ಮಾಡ್ತಾರೋ ಎಲ್ಲ ಕಾನೂನು ಪ್ರಕಾರ ಆಗ್ತಂತ ಬರ್ತೀವಿ. ಆದರೆ ಮುಂದೆ ಹೋದ ಕ್ಷೇತ್ರದಲ್ಲಿ ಸಹ ಇದೇ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡು ಆದಷ್ಟು ಬೇಗ ಪ್ರಮೋಷನ್ ಆಗಲಿ. ಯಾಕೆಂದರೆ ಅವರ ಈ ಅವಧಿ ಅವರ ಸರ್ವಿಸ್ ಲೆಕ್ಕದಲ್ಲಿ ಅವರಿಗೆ ಈಗಾಗಲೇ ಪ್ರಮೋಷನ್ ಆಗಬೇಕು. ಬಟ್ ಇವತ್ತಿನ ರಾಜಕಾರಣದಲ್ಲಿ ಕೆಲವೊಂದು ಇರೋದ್ರಿಂದಾಗಿ ಆ ಪ್ರಮೋಷನ್ ತಡೆಯಾಗಿದೆ. ಇವತ್ತು ಆದಷ್ಟು ಪ್ರಮೋಷನ್ ಆಗಿರ್ಬೋದು. ಮುಂದೆ ಇದೇ ನಗರಕ್ಕೆ ಬಂದು ಮತ್ತೆ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಮುಂದುವರಿಯಲಿ ಹೇಳುವಂಥ ಒಂದು ಆಶಯದೊಂದಿಗೆ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ಸನ್ಮಾನಿಸಿ ಅವರನ್ನು ಬೀಳ್ಕೊಡು ಅಂತೇಳಿ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಮುಂದುವರಿಯಲಿ ಅಂತೇಳಿ ನಾನು ಕೇಳ್ಕೊಳ್ತೇವೆ. ಅವ್ರು ಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಮಡಿಕೇರಿ ನಗರಾಧ್ಯಕ್ಷ ಸಮದ್ ASI ನಂದಾ ಅವರು ಸಂಕಷ್ಟದಲ್ಲಿದ್ದವರಿಗೆ ಮಾರ್ಗದರ್ಶನ ನೀಡಿ ನೆರವಾಗ್ತಾ ಇದ್ದಾರೆಂದು ಸ್ಮರಿಸಿದರು. ಅವ್ರ ಬಗ್ಗೆ ಎಲ್ಲ ಕೇಳ್ಪಟ್ಟಿದ್ದೀರಿ. ಈ ವೇದಿಕೆಯಲ್ಲಿ ಕೂಡ ಗಣ್ಯರ ಬಗ್ಗೆ ಮಾತಾಡಿದ್ದಾರೆ. ಆದರೆ ಅವ್ರ ಬಗ್ಗೆ ಮಾತಾಡೋದು ಸಾಲದಿಲ್ಲ ಅಂತ ಹೇಳುವಂಥ ಒಂದು ಅಭಿಪ್ರಾಯ ನನ್ನದಿದೆ. ಯಾಕೆಂತಂದರೆ ಸಾಕಷ್ಟು ಸಂಕಷ್ಟದಲ್ಲಿ ನಾವು ಇದ್ದಾಗ ಕೂಡ ಅವ್ರ ಹತ್ರ ಕೇಳಿದಾಗ ಅವರು ಒಳ್ಳೊಳ್ಳೆ ಮಾರ್ಗದರ್ಶನ ಕೊಟ್ಟು ನಮಗೆ ಸಹಕಾರ ನೀಡಿರ್ತಾರೆ. ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಥವಾ ನಮ್ಮಿಂದ ಏನು ತಪ್ಪಾಗಬಾರ್ದು ಅಂತ ಹೇಳುವಂಥ ನಿರ್ದೇಶನ ಕೊಟ್ಟು ನಮಗೆ ಚಾಲನೆಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟಂಥ ಒಂದು ವ್ಯಕ್ತಿ ಇದ್ದರೆ ಅದು ನಂದ ಸರ್ ಆಗಿದ್ದಾರೆ. ಈಗ ಇಷ್ಟೊಂದು ಅವ್ರ ಬಗ್ಗೆ ತುಂಬ ಮಾತಾಡಿದರೆ ಹೆಚ್ಚಾಗಿ ನಾನು ಮಾತಾಡಿಕೊಳ್ಳೋದಿಲ್ಲ. ಮಾತಾಡಿಕೊಳ್ಳುವಂಥ ಪರಿಸಿದ ಪ್ರೀತಿ ಬಾಂಧವ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಆದ್ದರಿಂದ ಇಂದು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜಿಸಿ ಆಹ್ವಾನಿಸಿರುವುದಕ್ಕೆ ಆಟೋ ಚಾಲಕರೊಂದಿಗೆ ಮತ್ತು ಸಂಘಟನೆಯೊಂದಿಗೆ ಇವರಿಗೆ ಇದ್ದ ಸಂಬಂಧ ಮತ್ತು ಗುಣ ನಡತೆ ನೇರವಾಗಿ ಸಾಕ್ಷಿಯಾಗಿರುತ್ತದೆ. ಸಂಚಾರಿ ಠಾಣಾ ಸಹಾಯಕ ಠಾಣಾಧಿಕಾರಿಯವರಾದಂತಹ ಮಾನ್ಯ ಶ್ರೀ IP ನಂದರವರು ಮೂಲತಃ ಮಡಿಕೇರಿಯವರು. 1ರಿಂದ 10ನೇ ತರಗತಿವರೆಗಿನ ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ಕನ್ನಡ ಮಾಧ್ಯಮದಲ್ಲಿ ಸಂತ ಮೈಕಲರ ಶಾಲೆ ಮಡಿಕೇರಿಯಲ್ಲಿ ಮುಗಿಸಿದ್ದು, ಮುಂದಿನ ವಿದ್ಯಾಭ್ಯಾಸವನ್ನು ಕುಶಾಲನಗರದ ಫಸ್ಟ್ ಗ್ರೇಡ್ ಸರ್ಕಾರಿ ಕಾಲೇಜಿನಲ್ಲಿ ಮುಗಿಸಿರುತ್ತಾರೆ. ತನ್ನ ಉನ್ನತ ವ್ಯಾಸಂಗದ ಪದವಿ ಸಮಯದಲ್ಲಿ 1993ರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಂಡು ಕೊಡಗಿನ ಶ್ರೀಮಂಗಲ ಠಾಣೆಯಲ್ಲಿ ಮೊದಲಿಗೆ 1 ವರ್ಷ ಪೊಲೀಸ್ ಪೇದೆಯಾಗಿ ಸೇವೆ ಸಲ್ಲಿಸಿರುತ್ತಾರೆ. 1995ರ ನಂತರ ಬೆರಳಚ್ಚು ವಿಭಾಗದಲ್ಲಿ 19 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಗುಪ್ತದಳ ವಿಭಾಗದಲ್ಲಿ 9 ವರ್ಷಗಳ ಸೇವೆ ಸಲ್ಲಿಸಿದ ಕೀರ್ತಿಯವರದು. ಇತ್ತೀಚೆಗಿನ 5 ವರ್ಷಗಳಿಂದ ಮಡಿಕೇರಿ ನಗರ ಸಂಚಾರಿ ಠಾಣಾ ಸಹಾಯಕ ಉಪನಿರೀಕ್ಷಕರಾಗಿ ತಮ್ಮ ಸೇವಾ ಅವಧಿಯಲ್ಲಿ ಕೊಡಗಿನಲ್ಲಿ ವಿಶೇಷವಾಗಿ ಮಡಿಕೇರಿಯಲ್ಲಿ ಸಾವಿರಾರು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದು, ಪೊಲೀಸ್ ಇಲಾಖೆಯಲ್ಲಿ ಇದ್ದರೆ ಇಂತಹ ಅಧಿಕಾರಿಗಳಿರಬೇಕೆಂದು ಸಾರ್ವಜನಿಕರೇ ಮೆಚ್ಚುವಂತಹ ಮೆಚ್ಚುಗೆಗೆ ಪಾತ್ರರಾಗಿದ್ದು, ನಮ್ಮ ಆಟೋ ಮಾಲೀಕ ಚಾಲಕರ ಸಂಘಕ್ಕೂ
ಪ್ರಚಾರಕ್ಕಿಲ್ಲದೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಸಿಹಿ ತಿಂಡಿಗಳನ್ನು ತನ್ನ ಸ್ವಖರ್ಚಿನಿಂದಲೇ ಹಲವಷ್ಟು ಬಾರಿ ನೀಡಿ ಸಹಕರಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಸಂಘದ ಮಡಿಕೇರಿ ನಗರ ಪ್ರಧಾನ ಕಾರ್ಯದರ್ಶಿ ಬಾರನ ದಿನೇಶ್, ಉಪಾಧ್ಯಕ್ಷ ದಿನೇಶ್ ಶೆಟ್ಟಿ, ಖಜಾಂಚಿ ಎಚ್.ಎಸ್. ನಾಗರಾಜ್, ಮಾಜಿ ನಗರಾಧ್ಯಕ್ಷ ಅರುಣ್ ಕುಮಾರ್ ಸೇರಿದಂತೆ ಪದಾಧಿಕಾರಿಗಳು ಈ ಸಂದರ್ಭ ಹಾಜರಿದ್ದರು.